ನಮಸ್ತೆ ಸ್ನೇಹಿತರೆ, ಕೃಷಿಯ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿವಸ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರದ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಪೂಜೆಯಲ್ಲಿ ತಾಯಿಗೆ ಗಂಗಾ ಸ್ನಾನ, ಅಭಿಷೇಕ, ಮಂಗಳಾರತಿ, ಪುಷ್ಪಾರ್ಚನೆ, ಬಿಲ್ವಾರ್ಚನೆ, ಹಲವಾರು ದ್ರವ್ಯಗಳ ಮೂಲಕ ತಾಯಿಯ ಅಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಅಭಿಷೇಕದ ನಂತರ ತಾಯಿಯನ್ನು ಪುಷ್ಪಾಲಂಕಾರ ಮಾಡಿ ಗ್ರಾಮಸ್ಥರು ಸಂಭ್ರಮಿಸುತ್ತಾರೆ. ಈ ಗ್ರಾಮದ ಜನರು ತಮ್ಮ ತನು ಮನ ಧನವನ್ನು ತಾಯಿಯ ಒಂದು ಆಚರಣೆಗೆ ಅರ್ಪಿಸಿ ತಮ್ಮ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಪ್ರತಿ ಪೌರ್ಣಮಿಯಂದು ಪೌರ್ಣಮಿಯ ಕಟ್ಟಳೆಯನ್ನು ಆಚರಿಸುತ್ತಾರೆ. ಪೌರ್ಣಮಿಯ ಕಟ್ಟಳೆಯ ದಿವಸ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡುತ್ತಾರೆ. ತಾಯಿಯ ಪ್ರತಿಯೊಂದು ಕಾರ್ಯವನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ಮಾಡಿಕೊಂಡು ಬಂದಿರುವ ಬೀರಸಂದ್ರ ಗ್ರಾಮದವರು ಇತ್ತೀಚೆಗೆ ತಾಯಿಯನ್ನು ತೇರಿನ ಮೇಲೆ ಅಲಂಕರಿಸಿ ನೋಡಬೇಕೆಂಬ ಆಸೆಯಿಂದ ತಾಯಿಗೊಂದು ತೇರನ್ನು ಮಾಡುವ ಒಂದು ಪ್ರಯತ್ನದಲ್ಲಿ ಕಾರ್ಯವನ್ನು ಹಿಡಿದಿದ್ದಾರೆ. ಈ ಕಾರ್ಯಕ್ಕೆ ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರು, ಭಕ್ತರು ದೇಣಿಗೆ ಮುಖಾಂತರ ತೇರಿನ ನಿರ್ಮಾಣಕ್ಕೆ ಸಹಾಯವನ್ನು ಮಾಡುತ್ತಿದ್ದಾರೆ. ಈ ಚಾಮುಂಡೇಶ್ವರಿಯು ಮೂಲತಃ ಮೈಸೂರಿನ ಚಾಮುಂಡೇಶ್ವರಿಯ ಅಂಶವಾಗಿದ್ದು, ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿಯ ವಿಗ್ರಹದ ಯಥಾವತ್ ಹೋಲಿಕೆಯನ್ನು ಈ ಚಾಮುಂಡೇಶ್ವರಿಯ ವಿಗ್ರಹದಲ್ಲಿ ನಾವು ಕಾಣಬಹುದು. ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿರುವ ಶಿಲೆಯು ಅಷ್ಟಭುಜಗಳನ್ನು ಹೊಂದಿದೆ. ಶಂಖ, ಡಮರು, ಕತ್ತಿಗಳನ್ನು ಹಿಡಿದಿರುವ ತಾಯಿಯನ್ನು ನೋಡುವುದೇ ಒಂದು ವೈಭೋಗ. ದಕ್ಷಿಣಾಭಿಮುಖವಾಗಿ ಆಂಜನೇಯ ಸ್ವಾಮಿಯು ನೆಲೆಗೊಂಡಿದ್ದಾರೆ. ಬಸವಣ್ಣನೂ ಸಹ ಪಶ್ಚಿಮಾಭಿಮುಖವಾಗಿ ನೆಲೆಗೊಂಡಿದ್ದಾರೆ. ತಾಯಿಯು ಪೂರ್ವಾಭಿಮುಖವಾಗಿ ನೆಲೆಗೊಂಡು ಬಂದಂತಹ ಭಕ್ತರನ್ನು ಸಲಹುತ್ತಿದ್ದಾಳೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ, ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದೇ ಕಾಂಡದಲ್ಲಿ 2 ಮರಗಳು ರೂಪುಗೊಂಡಿವೆ. ಕಾಂಡ ಒಂದೇ, ಆದರೆ ವೃಕ್ಷ 2, ಒಂದು ಅರಳಿ ಮರ ಮತ್ತೊಂದು ಬೇವಿನ ಮರ. ಶಿವಪಾರ್ವತಿಯರ ಕುರುಹಿನಂತೆ ಈ ಮರವು ನಮಗೆ ಸಾಕ್ಷಿಯಾಗಿದೆ. ಈ ತಾಯಿಯನ್ನು ನಂಬಿದ ಭಕ್ತರನ್ನು ತಾಯಿ ಎಂದು ಕೈಬಿಟ್ಟಿಲ್ಲ. ಹಲವಾರು ಪವಾಡಗಳು ಸಹಿತ ಈ ಗ್ರಾಮದಲ್ಲಿ ನಡೆದಿದೆ. ದಿನಾಂಕ 4/8/2026 ತಾಯಿಯ ಜನ್ಮವರ್ಧಂತಿ ಮಹೋತ್ಸವವನ್ನು ಗ್ರಾಮಸ್ಥರು ವಿಜೃಂಭಣೆಯಿಂದ ಆಚರಿಸಬೇಕೆಂದು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಹಾಗೂ ಆಜುಬಾಜು ಗ್ರಾಮಸ್ಥರು ತಾಯಿಯನ್ನು ಜಂಬೂ ಸವಾರಿ ಮುಖಾಂತರ ಅಲಂಕಾರ ಮಾಡಿ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತಾರೆ. ಹಲವಾರು ಜಾನಪದ ಕಲಾವಿದರು, ಹಲವಾರು ನಂದಿ ಧ್ವಜಗಳ ಮುಖಾಂತರ ತಾಯಿಯನ್ನು ವಿಜೃಂಭಣೆಯಿಂದ ಮೆರೆಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು, ತಾಯಿಯ ಭಕ್ತರು ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ತಾಯಿಯ ಒಂದು ಮಹೋತ್ಸವದಲ್ಲಿ ಭಾಗಿಯಾಗಬೇಕೆಂದು ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರು, ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿಯವರು ಕೇಳಿಕೊಳ್ಳುತ್ತಾರೆ. ಮೈಸೂರಿಗೆ ಹೋಗಲಾಗದಂತಹ ಭಕ್ತರು ಈ ತಾಯಿಯ ಚಾಮುಂಡಿ ತಾಯಿಯ ದರ್ಶನ ಪಡೆದು ಪಾವನರಾಗುತ್ತಿದ್ದಾರೆ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಶ್ರೀ ಚಾಮುಂಡೇಶ್ವರಿಯ ಕೀರ್ತಿಯು ಅಪಾರವಾಗಿದೆ. ಪ್ರತಿಯೊಬ್ಬ ಭಕ್ತರಿಗೂ ತನ್ನದೇ ಆದ ರೀತಿಯಲ್ಲಿ ತಾಯಿ ಆಶೀರ್ವಾದ ಮಾಡುತ್ತಿದ್ದಾಳೆ. ಚಾಮುಂಡಿಯನ್ನು ನಂಬಿದ ಭಕ್ತರನ್ನು ಕೈಬಿಟ್ಟಿಲ್ಲ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಗ್ರಾಮದಲ್ಲಿ ಮೊದಲು ತಾಯಿಯ ಒಂದು ಆಚರಣೆ ನಡೆಯುತ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಮೈಸೂರಿನ ಮಹಾರಾಜರು ಇಲ್ಲಿನ ಒಂದು ಕೆರೆ ಮತ್ತು ಇಲ್ಲಿನ ಒಂದು ಪರಿಸರವನ್ನು ನೋಡಿ ಈ ಒಂದು ಜಾಗ ನನ್ನ ಸಾಮ್ರಾಜ್ಯಕ್ಕೆ ಸೇರಬೇಕೆಂದು ಆಸೆಪಟ್ಟು ತನ್ನ ಸೈನಿಕರನ್ನು ಈ ಜಾಗವನ್ನು ವಶಪಡಿಸಿಕೊಳ್ಳಲು ಕಳಿಸುತ್ತಾರೆ. ಆಗ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಬೀರಸಂದ್ರ ಗ್ರಾಮದ
ಪ್ರತಿಯೊಬ್ಬ ನಾಗರಿಕರು ಒಗ್ಗಟ್ಟಿನಿಂದ ಹೋರಾಡಿ ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತಾರೆ. ಈ ಒಂದು ವಿಚಾರ ಅರಮನೆಯ ರಾಜರಿಗೆ ತಿಳಿದಾಗ ಅವರಿಗೆ ಆಶ್ಚರ್ಯ ಉಂಟಾಗಿ ಸ್ವತಃ ತಾನೇ ಈ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿನ ಜನಗಳನ್ನು ಕುರಿತು ನೀವು ಮಾಡಿರುವಂತಹ ಸಾಧನೆಯು ಅಸಾಮಾನ್ಯ, ನಾಡಿಗೋಸ್ಕರ ನೀವು ಮಾಡಿರುವ ಹೋರಾಟವು ನನಗೆ ಮೆಚ್ಚುಗೆಯಾಗಿದೆ, ನಾಡಿಗೋಸ್ಕರ ಮಾಡಿರುವ ಹೋರಾಟವನ್ನು ಕಂಡು ನನಗೆ ಸಂತೋಷವಾಗಿದೆ. ಈ ಒಂದು ಸಂತೋಷದ ಸಮಯದಲ್ಲಿ ನಿಮಗೆ ನಾನು ನಾಡಿಗರೆಂಬ ಬಿರುದನ್ನು ನೀಡುತ್ತಿದ್ದೇನೆಂದು ಒಂದು ಶಾಸನವನ್ನು ಬರೆಸಿ ಸಹ ಈ ಗ್ರಾಮದ ಹಿರಿಯರಿಗೆ ಕೊಡಲಾಗುತ್ತದೆ. ನಂತರ ಮಹಾರಾಜರು ನಿಮ್ಮ ಕಪ್ಪ ಕಾಣಿಕೆಯು ನನಗೆ ಬೇಕಿಲ್ಲ, ಆದರೆ ಕಂದಾಯವನ್ನು ಮಾತ್ರ ನೀವು ಕಟ್ಟಿ ಎಂದು ಹೇಳಿ ಆ ಕಂದಾಯದ ಒಂದು ಹಣದ ಮುಖಾಂತರ ನಾನು ತಾಯಿಯ ದೀಪಾರಾಧನೆಯನ್ನು ಮಾಡುವೆ ಎಂದು ಭರವಸೆಯನ್ನು ಗ್ರಾಮಸ್ಥರಿಗೆ ನೀಡುತ್ತಾರೆ. ಆ ರೀತಿಯಾಗಿ ದೀಪಾರಾಧನೆಗೆಂದು ಪಡೆಯತಕ್ಕಂತಹ ಕಂದಾಯವನ್ನು ತಾಯಿಯ ದೀಪಾರಾಧನೆಗೆ ಉಪಯೋಗಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಕಂದಾಯವನ್ನು ಅರ್ಪಿಸಲು ಹೋದಂತಹ ರೈತರ ಹಿಂದೆಯೇ ತಾಯಿ ಬಂದಳು ಎಂಬ ಪ್ರತೀತಿಯೂ ಇದೆ. ನಾನು ಬಂದು ನಿಮ್ಮ ಗ್ರಾಮದಲ್ಲಿ ನೆಲೆಗೊಳ್ಳುತ್ತೇನೆಂದು ಅಶರೀರವಾಣಿ ಕೇಳಿ ಬಂದು ತದನಂತರ ಗ್ರಾಮಸ್ಥರು ಆ ಅಶರೀರವಾಣಿಯ ಪ್ರಕಾರವೇ ಗ್ರಾಮದಲ್ಲಿ ಚಾಮುಂಡಿ ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಂದಿನಿಂದ ತಾಯಿಯ ಒಂದು ಆರಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಓಂ ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಓಂ ಶ್ರೀ ಆಂಜನೇಯ ಸ್ವಾಮಿ ಓಂ ಶ್ರೀ ಆಂಜನೇಯ ಸ್ವಾಮಿ ಜಿಲೇಬಿ ಊಟ ನಡೀತಾ ಐತೆ. ಎಲ್ಲ ಭಕ್ತಾದಿಗಳು ಊಟ ಮಾಡಿ ಸಂತೋಷವಾಗಿ